ಹಾಯ್ ಫ್ರೆಂಡ್ಸ್, ಏರ್ಟೆಲ್ ಸಿಮ್ ಕಾರ್ಡನ್ನು ಹೇಗೆ ಆ್ಯಕ್ಟಿವೇಷನ್ ಮಾಡೋದು ಅಂತ ಕೇಳ್ತಾ ಇದ್ರಿ, ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮಿತ್ರ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಡೆಮೋ ನಂಬರು ಮತ್ತು ನಿಮ್ಮದು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ನಂತರ ನಿಮಗೆ ಇಲ್ಲಿ ಪ್ರೀಪೇಡ್ ಡಿಜಿಟಲ್ ಆ್ಯಕ್ಟಿವೇಷನ್ ಬರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಟೈಪ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಆಧಾರ್ದು KYC ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿಫೈ ಕಸ್ಟಮರ್ ಅಂತ ಇರುತ್ತೆ. ಇದರಲ್ಲಿ ನಿಮ್ಮದು 12 ಡಿಜಿಟದು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನಾನು ಕಸ್ಟಮರ್ ಸೇಫ್ಟಿಗೋಸ್ಕರ ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಬ್ಲರ್ ಮಾಡ್ತಾ ಇದ್ದೀನಿ. ನಂತರ ನೀವು ಇವಾಗ ಒಂದು 2 ಥರ ಬಯೋಮೆಟ್ರಿಕ್ ಬರುತ್ತೆ. ಒಂದು ನಿಮ್ಮದು ಯಾವುದಾದ್ರೂ ಡಿವೈಸು ಮಾರ್ಫೋ ಇದ್ದರೆ ಅದರಿಂದ ಕನೆಕ್ಟ್ ಮಾಡ್ಬೋದು. ಇಲ್ಲಾಂದರೆ ಐ ಬ್ಲಿಂಕ್ ಮಾಡಿದರೆ ಸಾಕು, ಅದು ನಿಮ್ಮದು ಬಯೋಮೆಟ್ರಿಕ್ ಸಕ್ಸಸ್ಫುಲ್ ಆಗುತ್ತೆ. ಇವಾಗ ನಾನು ಫೇಸ್ದಿಂದ ಇದು ಮಾಡ್ತಾಯಿದ್ದೀನಿ. ಐ ಬ್ಲಿಂಕ್ ಮಾಡಿಸಿ ಕಸ್ಟಮರ್ ಇರ್ತಾವ, ಬ್ಲಿಂಕ್ ಮಾಡಿದರೆ ಸಾಕು, ಅದು ಸಕ್ಸಸ್ಫುಲಿ ಆಗುತ್ತೆ. ಲೋಡಿಂಗ್ ಬಂದ ನಂತರ ಇಲ್ಲಿ ಪ್ರೊಸೆಸಿಂಗ್ ಆಗಿ ಇದು ಸಬ್ಮಿಟ್ ಆಗುತ್ತೆ KYC. ಹಾಗೆ ಇಲ್ಲಿ ಕಸ್ಟಮರ್ ಲೈವ್ ಫೋಟೋವನ್ನು ತೊಗೊಳ್ಬೇಕಾಗತ್ತೆ, ವಿತ್ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ಕಸ್ಟಮರ್ ಹಿಂದ್ಗಡೆ. ಐ ಬ್ಲಿಂಕ್ ಮಾಡಿದ್ರೆ ಸಾಕು, ಕಸ್ಟಮರ್ ಫೋಟೋ ಕ್ಲಿಕ್ ಮಾಡ್ಕೊಳ್ಳುತ್ತೆ. ನಂತರ ಇಲ್ಲಿ ಪರ್ಸನಲ್ ವಿತ್ ಡಿಸಬಿಲಿಟಿ ಕೇಳುತ್ತೆ. ಇಲ್ಲಿ ಯಾವಾಗಲೂ ಎಸ್ ಅಂತ ಹಾಕಬಾರ್ದು, ನೋ ಅಂತ ಹಾಕಿ. ಏನಾದರೂ ತೊಂದರೆ ಇದ್ದರೆ ಅವರಿಗೆ ಇಲ್ಲಿ ಎಸ್ ಅಂತ ಹಾಕೊಳ್ಳಿ. ಅವ್ರದ್ದು ಏನು ಡಾಕ್ಯುಮೆಂಟ್ ಇರುತ್ತೆ ಅದನ್ನು ಸಬ್ಮಿಟ್ ಮಾಡಿ. ಇಲ್ಲಿ ಕಸ್ಟಮರ್ ಆಲ್ಟರ್ನೇಟ್ ನಂಬರ್ ಒಂದು ಹಾಕಬೇಕಾಗತ್ತೆ. ಇದರಲ್ಲಿ ನಾನು ಕಸ್ಟಮರ್ದು ಸೇಫ್ಟಿಗೋಸ್ಕರ ನಂಬರನ್ನು ಬ್ಲರ್ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ನಾನು ಇವಾಗ MNP ಮಾಡೋದು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. MNPಯಲ್ಲಿ ನೀವು ಇಲ್ಲಿ ಡೈರೆಕ್ಟ್ ನಂಬರು ಅಥವಾ ನಿಮ್ಮದು ಕೋಡ್ ಇರುತ್ತಲ್ಲ ಅದು ಹಾಕಬೇಕಾಗಿಲ್ಲ. ಡೈರೆಕ್ಟ್ ನೀವು ಫೋಟೋವನ್ನು ಕ್ಲಿಕ್ ಮಾಡಿದರೆ ಸಾಕು, ಇದು ಆಟೋ ಜನ್ರೇಟ್ ಆಗಿ ನಿಮ್ಮದು ಎಲ್ಲ ಸಬ್ಮಿಟ್ ಮಾಡ್ಕೊಳ್ಳುತ್ತೆ. ಇವಾಗ ಕ್ಯಾಪ್ಚರ್ UPC ಕೋಡ್ ಅಂತ ಇದೆ, ನಾನು ಫೋಟೋ ಕ್ಲಿಕ್ ಮಾಡ್ತಾಯಿದ್ದೀನಿ. ಇದು ಫೋಟೋ ತಗೊಂಡಿದ್ದ ತಕ್ಷಣ ಇವಾಗ ನೋಡಿ ನಮ್ಮದು ಆಟೋ ಸಬ್ಮಿಟ್ ಆಗುತ್ತೆ. ಇದರಲ್ಲಿ ಆಟೋ ಸಬ್ಮಿಟ್ ಆಗಿದ್ದ ತಕ್ಷಣ ಇಲ್ಲಿ ಪ್ರೀಪೇಡ್ ಕನೆಕ್ಷನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ಡೇಟು ನೀವು ಯಾವತ್ತು UPC ಕೋಡ್ ಜನರೇಟ್ ಮಾಡಿರೋದು ಡೇಟ್ ಹಾಕಬೇಕಾಗತ್ತೆ. ಆಮೇಲೆ ಇಲ್ಲಿ ಸರ್ಚ್ ಅಂತ ಬರುತ್ತೆ, ಇದರಲ್ಲಿ ನಿಮ್ಮದು ಸಿಮ್ಮನ್ನು ತೊಗೊಂಡು ಅದರ ಹಿಂದ್ಗಡೆ ಒಂದು ಬಾರ್ ಕೋಡ್ ಇರುತ್ತೆ, ಆ ಬಾರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡಬೇಕಾಗತ್ತೆ. ಸ್ಕ್ಯಾನ್ ಮಾಡಿ ನೋಡಿದ ತಕ್ಷಣ ಅದು ಸಿಮ್ ಕಾರ್ಡ್ ನಂಬರು ವಿತ್ MSN ನಂಬರ್ ಅಂತ ತೊಗೊಳುತ್ತೆ. ತೊಗೊಂಡಿದ್ದ ತಕ್ಷಣ ಇಲ್ಲಿ ನೀವು FRCಯನ್ನು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಇಲ್ಲಿ ವೆರಿಫೈ ಕೊಟ್ಟಿದ್ದ ತಕ್ಷಣ ಮುಂದಕ್ಕೆ ಒಂದು ಇಲ್ಲಿ ಅಡಿಷ್ನಲ್ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಒಂದು ಇವಾಗ ಅವರು ನಮ್ಮ ಕಸ್ಟಮರ್ ಇನ್ನೊಂದು ಜಿಯೋ ಯೂಸ್ ಮಾಡ್ತಾರೆ, ಅದನ್ನು ಇನ್ನೊಂದು ಕೊಟ್ಟು ಇಲ್ಲಿ ಡಿಕ್ಲೇರೇಷನ್ ಬೈ ಕಸ್ಟಮರ್ ಅಂತ ಕೊಡಬೇಕಾಗತ್ತೆ. ಇದನ್ನು ಕೊಟ್ಟಿದ್ದ ತಕ್ಷಣ ಇಲ್ಲಿ ಡಿಕ್ಲೇರೇಷನ್ ಬೈ ಪಾಸ್ ಅಂದರೆ ಯಾರು ಪಾಸ್ ಯೂಸ್ ಮಾಡ್ತಿದಾರಲ್ಲ ಅವ್ರು ಕೊಡಬೇಕಾಗತ್ತೆ. ಆಮೇಲೆ ನಾವು ಐ ಬ್ಲಿಂಕ್ ಮಾಡಿದ ತಕ್ಷಣ ಇಲ್ಲಿ ಸಕ್ಸಸ್ಫುಲಿ ಬರುತ್ತೆ. ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಿದ್ದ ತಕ್ಷಣ ನಿಮ್ಗೆ ಸ್ವಲ್ಪ ಲೋಡಿಂಗ್ ತೊಗೊಂಡು ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಂಗ್ರ್ಯಾಚುಲೇಷನ್ ವೆಲ್ಕಮ್ ಏರ್ಟೆಲ್ ಫ್ಯಾಮಿಲಿ ಅಂತ. ಇಲ್ಲಿ ನಾನು 314 FRC ಯೂಸ್ ಮಾಡ್ಕೊಂಡಿದ್ದೀನಿ, ಆಮೇಲೆ ರೀಚಾರ್ಜ್ ಮಾಡ್ಕೋದಕ್ಕೋಸ್ಕರ ಇಲ್ಲಿ ರೀಚಾರ್ಜನ್ನು ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಕಂಗ್ರ್ಯಾಚುಲೇಷನ್ ವೆಲ್ಕಮ್ ಟು ಏರ್ಟೆಲ್ ಫ್ಯಾಮಿಲಿ ಅಂತ ಬರುತ್ತೆ. ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ತೊಗೊಂಡಿದ್ದ ತಕ್ಷಣ ನಿಮಗೆ ಇವಾಗ ಬ್ಯಾಕ್ ಬರೋಕ್ಕಾಗತ್ತೆ. ಇಲ್ಲಿ ಇದು ಆ್ಯಕ್ಟಿವೇಷನ್ ಸಕ್ಸಸ್ಫುಲಿ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಾದ್ರೆ ಇಲ್ಲಿ ಮೈ ಅಕೌಂಟಲ್ಲಿ ಹೋಗಿ ಇಲ್ಲಿ ನೋಡಿ ಇದು ಪಾಸ್ ಸಕ್ಸಸ್ ಅಂತ ಬಂದರೆ ನಿಮ್ಮದು